ಜಪಾನ್ನಲ್ಲಿ ನಡೆಯುತ್ತಿರುವ ಪುರುಷರ 18 ವರ್ಷದೊಳಗಿನ ಏಷ್ಯಾ ಕಪ್ ಹಾಕಿ ಟೂರ್ನಿಯ ಸೆಮಿಫೈನಲ್ನಲ್ಲಿ ಇಂದು ಭಾರತ ಮತ್ತು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಸೆಮಿಫೈನಲ್ ಪಂದ್ಯದಲ್ಲಿ ಗೆಲುವು ಸಾಧಿಸುವ ತಂಡವು ಫೈನಲ್ಗೆ ಪ್ರವೇಶಿಸಲಿದೆ. ಅಂತಿಮ ಸುತ್ತಿನಲ್ಲಿ ಜಪಾನ್ ಅಥವಾ ಬಿ ಗುಂಪಿನ ವಿಭಾಗದ ಅಗ್ರ ತಂಡದೊಂದಿಗೆ ಪ್ರಶಸ್ತಿಗಾಗಿ ಹೋರಾಟ ನಡೆಸಲಿದೆ. ಭಾರತ ತಂಡವು ಎ ಗುಂಪಿನ ವಿಭಾಗದಲ್ಲಿ ಒಟ್ಟು 9 ಅಂಕಗಳೊಂದಿಗೆ ಎರಡನೇ ಸ್ಥಾನ ಪಡೆಯುವ ಮೂಲಕ ಅಂತಿಮ 4ರ ಘಟ್ಟಕ್ಕೆ ಅರ್ಹತೆ ಪಡೆದಿದೆ. ಗುಂಪು ಹಂತದ ತನ್ನ ಕೊನೆಯ ಪಂದ್ಯದಲ್ಲಿ ಭಾರತವು ಚೈನೀಸ್ ತೈಪೆ ವಿರುದ್ಧ 13-1 ಗೋಲುಗಳ ಬೃಹತ್ ಅಂತರದಿಂದ ಜಯಭೇರಿ ಬಾರಿಸಿತ್ತು. ಇಡೀ ಟೂರ್ನಿಯಲ್ಲಿ ಆತಿಥೇಯ ಜಪಾನ್ ವಿರುದ್ಧ ಮಾತ್ರ ಭಾರತ ತಂಡವು ಸೋಲನ್ನು ಕಂಡಿತ್ತು. ಇನ್ನು ಮಹಿಳೆಯರ ವಿಭಾಗದಲ್ಲೂ ಭಾರತದ ಸಾಧನೆ ಮುಂದುವರೆದಿದೆ. ಮಹಿಳೆಯರ 18 ವರ್ಷದೊಳಗಿನ ಏಷ್ಯಾ ಕಪ್ನಲ್ಲಿ ಭಾರತದ ವನಿತೆಯರು ಗುಂಪು ಹಂತದಲ್ಲಿ ಯಾವುದೇ ಪಂದ್ಯವನ್ನು ಸೋಲದೆ ಅಜೇಯರಾಗಿ ಸೆಮಿಫೈನಲ್ಗೆ ಪ್ರವೇಶಿಸಿದ್ದಾರೆ. ಇಂದು ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತೀಯ ವನಿತೆಯರು ಬಲಿಷ್ಠ ಚೈನಾ ತಂಡವನ್ನು ಸವಾಲನ್ನು ಎದುರಿಸಲಿದ್ದಾರೆ.